ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 7. ಪ್ರಶ್ನೆ ನಿಮ್ಮದು, ಪ್ರಶ್ನಿಸುವ ಹಕ್ಕು ನಮ್ಮದು. ನಾನು ನಿಮ್ಮ ಮಹಬೂಬ್ ಬರಗೂರು. ಶುದ್ಧ ಕುಡಿಯುವ ನೀರಿನ ಘಟಕ ಲೋಕಾರ್ಪಣೆ. ಶಿರಾ ತಾಲೂಕಿನ ಹೆಂದೊರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಮಗೊಂಡನಹಳ್ಳಿಯಲ್ಲಿ ವಿಧಾನ ಪರಿಷತ್ ಸದಸ್ಯ ಕೆ.ಎ. ತಿಪ್ಪೇಸ್ವಾಮಿರವರ 10 ಲಕ್ಷ ರೂಪಾಯಿ ಅನುದಾನದಲ್ಲಿ ನಿರ್ಮಾಣಗೊಂಡಿದ್ದ ನೂತನ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಲಕ್ಷ್ಮೀದೇವಿ ಲೋಕಾರ್ಪಣೆಗೊಳಿಸಿದರು. ಮಾಜಿ ಅಧ್ಯಕ್ಷ ಕೆ.ಎನ್. ಮಂಜುನಾಥ್, ಶ್ವೇತಾ ಶ್ರೀನವೀನ್, ಉಪಾಧ್ಯಕ್ಷೆ ಗಿರಿಜಮ್ಮ ತಿಪ್ಪೇಸ್ವಾಮಿ, ಸದಸ್ಯರಾದ ಭೂಕಾಂತಯ್ಯ, ಸುಚರಿತಾ, ನಾಗಮ್ಮ ಮೋಹನ್, ಆನಂದ್, ಮದ್ದಮ್ಮ, ದೇವಸ್ಥಾನದ ಪೂಜಾರ್ ದೊಡ್ಡರಾಜಪ್ಪ ಮತ್ತು ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಕೆ.ಎಸ್. ನಾಗರಾಜು, ಮುಖಂಡರಾದ ಮೋಹನ್, ಕೆಂಗರಾಜು, ಪಿಡಿಒ ತಿಪ್ಪೇಸ್ವಾಮಿ, ಬಿಲ್ ಕಲೆಕ್ಟರ್ ರಂಗನಾಥ್ ಹಾಗೂ ಮುಖಂಡ ನಾಗಣ್ಣ, ಕೆಂಗರಾಜು, ಗೋವಿಂದರಾಜು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಭಾಳ ನಮಗೆ ಲೇಟ್ ಆಯಿತು. ನಮಗಿದನ್ನು ನೀರು ಕೊಡೋಕೆ ನಮಗೊಂದು ಸ್ವಲ್ಪ ಲೇಟ್ ಆಯಿತು. ಎಲ್ಲರಿಗೂ ಗ್ರಾಮಸ್ಥರಿಗೆ ಕ್ಷಮೆ ಕೇಳ್ತೀವಿ. ಏನಪ್ಪ ಅಂದರೆ ಅದು ಉದ್ಘಾಟನೆ ಮಾಡಿಕೊಡೋಕ್ಕೆ ನಾವು ಅಣ್ಣವ್ರನ್ನ ಭಾಳ ಟೈಮ್ ತಗೊಂಡ್ವಿ, ಬರೋಕ್ಕಾಗಲಿಲ್ಲ. ಅವರ ಅಲ್ಪ ಸ್ಥಿತಿನಲ್ಲಿ ಇವತ್ತು ನಾವು ಉದ್ಘಾಟನೆ ಮಾಡ್ಕೊಂಡು ನೀರು ಕೊಡ್ರಿ ಅಂತ ಅವ್ರು ನಮಗೊಂದು ಮಾತು ಕೊಟ್ಟಾಗ ನಾವು ಇವತ್ತು ಚಾಲ್ತಿ ಮಾಡಿದ್ದೀವಿ. ಇದರಲ್ಲಿ ಶ್ರಮ ಭಾಳ ಐತೆ. ನಮ್ಮ ದೊಡ್ಡೂರಾಗಿರೋದ್ರಿಂದ ಈ ಭಾಗದಾಗ ಎಲ್ಲರೂ ಅಲ್ಲಿಗೆ ಬರೋಕ್ಕಾಗಲ್ಲ, ಎಲ್ಲರೂ ಗಾಡಿ ವ್ಯವಸ್ಥೆ ಇರೋರು ಇರಲ್ಲ, ವಯಸ್ಸಾಗಿರೋರು ಇರ್ತಾರೆ ಎಂಬ ಒಂದು ಉದ್ದೇಶ ಮನಗೊಂಡು ನಮ್ಮೂರಿನ ಈ ಊರಲ್ಲೇ ಹುಟ್ಟಿ ಬೆಳೆದಂಥ ನಮ್ಮೆಲ್ಲರ ಮೆಚ್ಚಿನ ಜನನಾಯಕ, ಸರಳ ಸಜ್ಜನೆಯ ಇರುವಂತಹ ಒಬ್ಬ ಒಳ್ಳೆಯ ಮನಸ್ಸಿನ ವ್ಯಕ್ತಿತ್ವವುಳ್ಳಂಥ ನಮ್ಮೆಲ್ಲರ ಪ್ರೀತಿಯ ಅಣ್ಣ ಅಂದರೆ ತಿಪ್ಪೇಸ್ವಾಮಣ್ಣ. ಎಂತಾರು ಇಲ್ಲಿ ಒಂದು ಕೆಲಸ ಕೇಳಿದಾಗ ಅವ್ರು ಎಲ್ಲೇ ಡೆಲ್ಲಿನಾಗಿರಲಿ, ಯಾವುದೇ ವಿಧಾನಸೌಧದಾಗಿರಲಿ, ನಮ್ಮ ಹುಟ್ಟೂರು ಅಂತ ಏನಾದರೂ ಒಂದು ವಿಷಯ ಕೇಳಿದ್ದಾರೆ ಅಂದರೆ ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ಅವರು ಸಹಕಾರ ಮಾಡಿ ನಮ್ಮೂರಿನ ಅಭಿವೃದ್ಧಿಗೆ ಕಾರಣಕರ್ತರಾಗಿದ್ದಾರೆ. ಅವ್ರಿಗೆ ಈ ಮೂಲಕ ನಾನು ನಮ್ಮ ಪಂಚಾಯಿತಿ ವತಿಯಿಂದ ನಮ್ಮ ಗ್ರಾಮಸ್ಥರ ವತಿಯಿಂದ ಬಹಳ ದೊಡ್ಡ ಒಂದು ನಮಸ್ಕಾರ ಇಲ್ಲಿದ್ದಾನೆ ನಾನು ಸಲ್ಲಿಸ್ತಾ ಇದ್ದೀನಿ. ಅಣ್ಣ, ಇದು ನಿಮಗೆ ಒಂದು ನಮ್ಮ ಊರಿನಿಂದ ಒಂದು ಫಿಲ್ಟರ್ ನೀರಿಗೆ ಏನಿವತ್ತು 10 ಲಕ್ಷ ಅಮೌಂಟ್ ಕೊಟ್ಟು ಒಂದು ಶುದ್ಧ ಘಟಕ ನೀರನ್ನು ನಮಗೆ ಇವತ್ತು ಹಾಕ್ಕೊಟ್ಟಿದ್ದೀರಾ. ಭಾಳ ಸಂತೋಷ ಆಗ್ತೈತೆ. ನಮ್ಮ ಕಡೆಯಿಂದ ಅತಿ ಹೆಚ್ಚು ದೊಡ್ಡ ಒಂದು ನಮಸ್ಕಾರ ನಾವು ಕೊಡ್ತಾ ಇದ್ದೀವಣ್ಣ. ಹಾಗೆ ನಮ್ಮ ಪಂಚಾಯಿತಿ ಸಿಬ್ಬಂದಿ ಬಗ್ಗೆ ನಾವು ಮಾತಾಡಬೇಕಾಗ್ತೈತೆ. ಪ್ರತಿಯೊಬ್ಬರು ಸಿಬ್ಬಂದಿಗೂ 1 ದಿನ 2 ದಿನ ಲೇಟ್ ಆಗಿರ್ಬೋದು, ಕೆಲಸ ಮಾತ್ರ ಒಬ್ರಿಗೆ ಹೇಳಿದ್ದೀವಿ ಅಂದರೆ ಭಾಳ ಶ್ರದ್ಧೆಯಿಂದ ಕೆಲಸ ಮಾಡ್ತಾರೆ. ಇವಾಗ ನಮ್ಮ ಅಧಿಕಾರಿಯಾದಂಥ ತಿಪ್ಪೇಸ್ವಾಮಣ್ಣ ಸರ್ ಆಗಿರ್ಬೋದು, ಅದ್ರ ಕೆಳಗೆ ಬರೋಂಥ ನಮ್ಮ ಲೆಕ್ಕ ಅಧಿಕಾರಿ ತಾಯಮ್ಮ ಬಡಿಗೇರ್ ಆಗಿರ್ಬೋದು, ಅದ್ರ ಕೆಳಗೆ ಬರೋಂಥ ಇವಾಗ ನಮ್ಮ